ಓಕೆ. ಟೋಟಲ್ ಡಿಸ್ಟ್ರಕ್ಷನ್ ಅಂತೂ ಸಾಧ್ಯ ಇದೆ. ಯಾರು ಗೆಲ್ಲುವುದಿಲ್ಲ ಈ ಯುದ್ಧದಲ್ಲಿ. ಅಮೆರಿಕಕ್ಕೂ ಅದು ಸೋಲು, ಇರಾನ್ಗೂ ಸೋಲೆ. ಆದ್ರೆ ಇರಾನ್ ತಾನು ಸೋಲುವುದನ್ನ ತಡೆಗಟ್ಟಿದೆ. ಇಟ್ ಹಾಸ್ ಅವಾಯ್ಡೆಡ್ ದಿ ಡಿಫೀಟ್. ಆ ಡಿಫೀಟ್ ಅಂತಕ್ಕಂಥದ್ದನ್ನ ಅವ್ರು ಅವಾಯ್ಡ್ ಮಾಡೋದ್ರಿಂದ ಅವರಿಗೆ sir. ನೆಗೋಷಿಯೇಟ್ ಮಾಡ್ಲಿಕ್ಕೆ ಒಂದು ಸ್ಟ್ರೆಂತ್ ಅಥವಾ ಒಂದು ರೀತಿ ಒಳ್ಳೆ ಪೊಸಿಷನ್ ಇದೆ ಅಂತಕ್ಕಂಥದ್ದು ನಾನು. ಅವ್ರು ಸುಮಾರು ಪಾಕಿಸ್ತಾನ ಯಾಕೆ ನಂಬಿದ್ದಾರೆ ಅಂದ್ರೆ, ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಇಸ್ಲಾಮಿಕ್ ಕಂಟ್ರಿ. ಅವ್ರು ಬೇರೆ ನಾನ್ ಇಸ್ಲಾಮಿಕ್ ಕಂಟ್ರಿನ ಒಪ್ಪೋದಿಲ್ಲ. ಬ್ಲಡ್ ಇಸ್ ಥಿಕರ್ ದನ್ ವಾಟರ್. ಸೊ ಇದು ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಅಲ್ಲಿ ಇಟ್ಸ್ ಕ್ಲೀನ್ ರಿಯಾಲಿಟಿ. ಸೊ ಅದನ್ನ ಒಪ್ಬೇಕು ನಾವು. ಇಲ್ಲದ್ರೆ ಭಾರತವನ್ನ ಅಮೆರಿಕ ಪ್ರಪೋಸ್ ಮಾಡಿದ್ರೆ ಇರಾನ್ ಒಪ್ತಿರ್ಲಿಲ್ಲ. ಕಾರಣ ನಾವು ಭಾರತ ಇಸ್ರೇಲ್ ಅಮೆರಿಕದ ಪರವಾಗಿದೆ. ಸೊ ಈ ಎಲ್ಲ ವಿಚಾರಗಳನ್ನ ಮಾತಾಡೋಣ. Yes, sir. ಸದ್ಯದ ಬರ್ತೀನಿ. ಮಟ್ಟಿಗೆ ಇದು ಒಂದು ಸ್ವಾಗತಾರ್ಹವಾದ ಬೆಳವಣಿಗೆ. ಓಕೆ ಪುರಾಣಿಕ್ ಸರ್, ಮತ್ತೆ ನಿಮ್ಮ ಹತ್ರ ಬರ್ತೀನಿ ಸರ್, ನಾನು ನಿಮ್ಮ ಹತ್ರ ಬರ್ತೀನಿ, ಮಾಹಿತಿ ತೆಗೆದುಕೊಳ್ತೀನಿ. ಎಸ್. ಓಕೆ. ಗಿರೀಶ್ ಲಿಂಗಣ್ಣ ಸರ್, ಈಗ ನಮ್ಮ ಭಾರತದ ಹಡಗುಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಅಲ್ಲಿ ದಾಳಿಯನ್ನ ಮಾಡಿದೆ, ಅಂದ್ರೆ ಗುಂಡಿನ ದಾಳಿ ಆಗಿದೆ. ಅಲ್ಲ, ನಾವೇನ್ ಮಾಡಿದ್ವಿ ಸರ್ ಅವ್ರಿಗೆ? ಈಗ ಇಸ್ರೇಲು ಅಮೆರಿಕದ ಮೇಲೆ ದಾಳಿ ಮಾಡಿದ್ರೆ ಓಕೆ, ಭಾರತ ಯಾಕೆ ಟಾರ್ಗೆಟ್ ಆಯ್ತು ಇರಾನ್ಗೆ ಅಂತ ಇಲ್ಲಿ? ಇಲ್ಲ, ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನಾವು ಕಂಪ್ಲೀಟ್ ಬ್ಲಾಕೇಡ್ ಮಾಡಿದೀವಿ, ಬರೇ ಭಾರತಕ್ಕಲ್ಲ ಎಲ್ಲಾ ದೇಶಗಳಿಗೂ ಬ್ಲಾಕೇಡ್ ಮಾಡಿದೀವಿ ಅಂತ. ಇವತ್ ನೋಡಿ, ಚೈನಾದು ಒಂದು ಶಿಪ್ನು ಅವರು ಬ್ಲಾಕ್ ಮಾಡಿ ವಾಪಸ್ ಕಳ್ಸಿದ್ದಾರೆ. ಸೊ ಇದರಿಂದ ಅವ್ರು ಏನು ಇದು ಮೆಸೇಜ್ ಕಳಿಸ್ತಾ ಇದಾರೆ ಅಂದ್ರೆ, ಭಾರತ ಒಂದೇ ಅಲ್ಲ, ಚೈನಾ ಎಷ್ಟೇ ಹತ್ರ ಇದ್ರು ಅವ್ರಿಗೂ ಸಹಿತ ಬ್ಲಾಕೇಡ್ ಮಾಡಿ ನಾವು ವಾಪಸ್ ಕಳ್ಸಿದೀವಿ. ಸೊ ಲರ್ಕ್ ಐಲ್ಯಾಂಡ್ ಹತ್ರ ಎಲ್ಲಿ ಅವರು ಚೈನಾ ಶಿಪ್ ತಿರುಗ್ತಿತ್ತೋ ಅಲ್ಲೇ ಅವ್ರಿಗೆ ಎಚ್ಚರಿಕೆ ಕೊಟ್ಟು ವಾಪಸ್ ಕಳ್ಸಿದ್ದಾರೆ. ಸೊ ಇದು ಭಾರತಕ್ಕೆ ಅಂತ ಅವ್ರೇನು ಟಾರ್ಗೆಟ್ ಮಾಡಿಲ್ಲ, ಕಂಪ್ಲೀಟ್ ಬ್ಲಾಕೇಡ್ ಮಾಡಕ್ಕೆ ಅವರು ಮಾಡ್ತಾ ಇದಾರೆ. ಯಾಕಂದ್ರೆ ಇಡೀ ವಿಶ್ವದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಲಿ, ಚೈನಾ ಇಂದನೂ ಪ್ರೆಷರ್ ಬರ್ಲಿ, ಭಾರತದಿಂದನೂ ಪ್ರೆಷರ್ ಬರ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಎಲ್ಲಾ ಕಡೆನೂ ಬ್ಲಾಕೇಡ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಈಗ ಈ ತರ ಮಾಡೋದ್ರಿಂದ ಇರಾನ್ ಜೊತೆಗೆ ಸಂಬಂಧಗಳು ಹದಗೆಡಲು ಸರ್ ಹಾಗಾದ್ರೆ, ಭಾರತವೂ ಸೇರಿದಂತೆ ಬೇರೆ ದೇಶದ್ದು? ಅಲ್ಲ, ಇದು ಬರೇ ಭಾರತಕ್ಕೆ ಬೆರಳು ಮಾಡಿ ಅವ್ರು ಭಾರತಕ್ಕೆ ಮಾತ್ರ ಮಾಡಿದ್ರೆ ಖಂಡಿತ ಭಾರತ ಎಲ್ಲೋ ಒಂದ್ ಕಡೆ ಸಮನ್ಸ್ ಮಾಡಿತ್ತು ಇವತ್ತಾಗ್ಲೇ ಇರಾನ್ ಅಂಬಾಸಡರ್ನ. ಅವ್ರು ಹೋಗಿ ಹೇಳಿಕೆನೂ ಕೊಟ್ಟು ಬಂದ್ರು. ಬಟ್ ಅದ್ರ ಜೊತೆ ಚೈನಾಗೂ ಮಾಡಿರೋದ್ರಿಂದ ಭಾರತಕ್ಕೆ ಗೊತ್ತಾಗತ್ತೆ ಇದು ಎಲ್ಲಾ ದೇಶಗಳಿಗೂ ಇವರು ಈ ಒಂದು ಮಾನದಂಡ ಉಪಯೋಗಿಸ್ತಾ ಇದ್ದಾರೆ. ಯಾಕಂದ್ರೆ ನೆಗೋಷಿಯೇಷನ್ಸ್ ಬೇಗ ಆಗ್ಲಿ ಅಂತ. ಎಲ್ಲ ಒಂದು ಕಡೆ ನಮ್ಮ ಭಾರತ ವಿದೇಶಾಂಗ ಸಚಿವರು ಅಥವಾ ಇಲಾಖೆ ಈ ಥರ ಆದಾಗ ಬರೀ ಕಳವಳ ವ್ಯಕ್ತಪಡಿಸಿದ್ರು, ಮತ್ತೆ ಅಲ್ಲಿ ವಿಷಾದ ವ್ಯಕ್ತಪಡಿಸಿದ್ರು, ಆಕ್ರೋಶ ಹೊರಹಾಕಿದ್ರು. ಬರೀ ಇದನ್ನ ಕೇಳ್ತಾ ಇದ್ದೀವಿ. ಒಂದು ಗಟ್ಟಿಯಾದ ಒಂದು ಸ್ಟ್ಯಾಂಡ್ ಇಲ್ಲ ಅಂತ ಅನಿಸುತ್ತೆ ಸರ್ ಭಾರತದ್ದು? ಭಾರತದಲ್ಲಿ ಇದರಲ್ಲಿ ಸ್ಟ್ಯಾಂಡು ನನ್ನ ಪರ್ಸನಲ್ ವ್ಯೂ ತಗೊಂಡ್ರೆ, ಹೌದು, ಭಾರತದ ಸ್ಟ್ಯಾಂಡು ಎಲ್ಲೋ ಒಂದ್ ಕಡೆ ಮೊದಲನೇ ವಾರದಲ್ಲಿ ಎಡವಿತ್ತು ಅಂತ ಕಾಣುತ್ತೆ. ಯಾಕಂದ್ರೆ ನೋಡಿ, ಅವ್ರ ಶಿಪ್ಸ್ ಬಂತು, ನಮ್ಮ ಪ್ರೆಸಿಡೆಂಟ್ ಆನರ್ ಮಾಡ್ತು, ಆನರ್ ಮಾಡಿ ವಾಪಸ್ ಹೋಗ್ಬೇಕಾದ್ರೆ ಆ ಶಿಪ್ ನ ಹೊಡೆದ್ರು. ನಾವ್ ಹೋಗಿ ಅಲ್ಲಿ ಒಂದು ರಕ್ಷಣೆ ಕಾರ್ಯಾಚರಣೆ ಮಾಡಕ್ಕೆ ಟೈಮ್ ತಗೊಂಡ್ವಿ. ಆಮೇಲೆ ಮೋದಿಯವರು 48 ಗಂಟೆಗಳ ಕಾಲ ಮುಂಚೆ ಅಲ್ಲಿ ಹೋಗಿದ್ದು ಎಲ್ಲೋ ಒಂದ್ ಕಡೆ ತಪ್ಪನ್ಸ್ತು. ಅಲ್ಲಿ ಹೋಗಿ ಅವರಿಬ್ರು ತಪ್ಕೊಂಡಿದ್ದು, ನಾವಿಬ್ರು ಫ್ರೆಂಡ್ಸ್ ಅನ್ಸಿದ್ದು, ನೆಸೆಟ್ ಅಲ್ಲಿ ಅವ್ರಿಗೆ ಆನರ್ ಮಾಡಿದ್ದು, ಇದೆಲ್ಲ ತಗೊಂಡ್ರೆ ಎರಡನೇದು ಈ ವಿಷಯ ಇದು. ಮೂರನೇದ್ ತಗೊಂಡ್ರೆ, ಎಲ್ಲೋ ನಾವು ಆ ಕಮೇನಿ ಸತ್ತಾಗ ನಾವು ಒಂದ್ ಟ್ವೀಟೋ ಗೀಟೋ ಏನೋ ಮಾಡಿದ್ರು, ಅದು ಮುಗ್ದೋಗಿರೋ ಅಧ್ಯಾಯ. ಅದನ್ನ ಒಂದ್ 4 ದಿವಸಗಳ ಕಾಲ ಉಳಿಸಿ ಅವ್ರ ಬುಕ್ ಓಪನ್ ಮಾಡೋ ತನಕ ಕಾದು ಕೊನೆಗೆ ವಿಕ್ರಮ್ ಮಿಸ್ತ್ರಿನ ಫಾರಿನ್ ಸೆಕ್ರೆಟರಿನ ಕಳಿಸಿ ಅಲ್ಲೊಂದ್ ಸೈನ್ ಹಾಕ್ಸೋದು. ಸೊ ಇದೆಲ್ಲ ಎಲ್ಲೋ ಮೊದಲನೇ ವಾರದಲ್ಲಿ ಕೆಲವು ಎಡವು ನನಗನ್ಸುತ್ತೆ. ತದನಂತರ ನಾವು ಅದನ್ನ ಹೇಗೋ ಅದನ್ನ ಪ್ಯಾಚ್ ಅಪ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಅವ್ರಿಗೆ ಮೆಡಿಸಿನ್ಸ್ ಕಳ್ಸೋದು, ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಕಳ್ಸೋದು, ಆತರ ಎಲ್ಲ ಪ್ಯಾಚ್ ಅಪ್ ಮಾಡಕ್ ಹೋದ್ವಿ. ಬಟ್ ಏನೇ ಪ್ಯಾಚ್ ಅಪ್ ಮಾಡಿದ್ರು ಆ ಮೊದಲನೇ ವಾರದಲ್ಲಿ ನಾವು ನಡೆದಂತ ರೀತಿ ನೋಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಎಡವಿದ್ವಿ ಅಂತ ನನಗನ್ಸುತ್ತೆ. ಅಲ್ಲ, ಭಾರತ ಯಾವತ್ತೂ ಕೂಡ ನ್ಯೂಟ್ರಲ್ ಆಗಿರುವಂಥ ದೇಶ. ನೆಹರು ಅವ್ರ ಕಾಲದಿಂದಲೂ ಕೂಡ ನಮಗೆ ಅಮೆರಿಕ